ಶಿವು ನನಗೆ ಬಗ್ಗಕ್ಕಾಗಕ್ಕಿಲ್ಲ. ವಸಿ ನೀನೇ ಒರೆಸ್ಬಿಡು. ಆಯ್ತು ಕೊಟ್ರೆ. ಬಂದೆ. ಅತ್ತೆ, ಅಳಿಯಂದ್ರಿಗೆ ಆರ್ತಿನ ಸರಿಯಾಗಿ ಮಾಡಿ. ಅಣ್ಣ, ಇಲ್ಲಿ ಮದ್ವೆ ಮಾಡ್ಸೋಕೆ ಅವಮಾನಾದ್ರೂ ತಡ್ಕೊಂಡು ಸುಮ್ಮನೆ ಇದೆಯಾ? ಒಂದ್ ಕಡೆ ನಿನ್ ಪ್ರೀತಿನ ತ್ಯಾಗ ಮಾಡ್ತಿದ್ಯಾ, ಇನ್ನೊಂದ್ ಕಡೆ ಪಾರು ಪ್ರೀತಿಸಿರೋನ್ನ ಒಂದ್ ಮಾಡಿಸ್ತಿದ್ಯಾ. ನಿನ್ ಮನ್ಸಲ್ಲಿ ಏನ್ ನಡೀತೈತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ನಡೀತಿದ್ರು ಏನು ಆಗದೆ ಇರೋ ಥರ ನಿಂತಿದ್ಯಲ್ಲ ಅಣ್ಣ. ಎಲ್ಲಿ ಕಲ್ತೆ ಇಂಥ ದೊಡ್ಡ ವಿದ್ಯೆನ? ಏಯ್, ಬಲಗಾಲಿಟ್ಟು ಒಳಗಡೆಗೆ ನಡಿಲ್ಲ. ಬೀಗ್ರೆ, ನಮ್ಮ ಲಗೇಜ್ ಎಲ್ಲ ಕಾರ್ನಾಗೆ ಐತೆ. ಅಷ್ಟೇ ತಾನೇ ಶಿವು? ಅವ್ರ ಲಗೇಜ್ ಎಲ್ಲ ಕಾರಿಂದ ತೊಗೊಂಡೋಗಿ ರೂಮಲ್ಲಿ ಇಟ್ಬಿಡಪ್ಪ. ಸರಿ ಕಣ್ಮ. ಬನ್ನಿ. ಅಜ್ಜಿ, ಏನಾದರೂ ಬೇಕಿತ್ತಾ? ಬೇಕಾಯ್ತು. ಎಲ್ಲವಳು? ಮಗುನ ಇಲ್ಲೆಲ್ಲೋ. ಅಲ್ಲ, ನಮ್ಮನೆ ಕಿರಿ ಸೊಸೆ ಆಗೋವಳು. ನೀನು ವಾರ್ಗಿತಿ, ಕರಿ ಅವಳನ್ನ. ಪಾರ್ವತಿನ ಒಸಿ ಬಿಗಿ ಮಾಡಬೇಕು, ಕರಿ ಅವಳನ್ನ. ಬೀಗ್ರೆ, ಒಂದು ಸ್ವಲ್ಪ ಬರ್ತೀರಾ? ನಮ್ಮ ಅಜ್ಜಿ ನಿಮ್ಮ ಮಗಳನ್ನ ನೋಡ್ಬೇಕಂತೆ, ಸ್ವಲ್ಪ ಕರ್ಸಿ. ಕರ್ಸಿ. ಸರಿ, ಕರಿತೀನಿ. ಪಾರು, ಬಾಮ್ಮ. ಅಲ್ಲ, ಹೆಣ್ಣಿನ ಕಡೆಯವರು ನಮ್ಮನ್ನೇನ್ ಅಂದ್ಕೊಂಡಿದ್ದೀರಾ? ಯಾಕಮ್ಮ, ಏನ್ ತಪ್ಪಾಯ್ತು? ಮದುವೆಗೆ ಅಂತ ಸೀರೆ ಕೊಡ್ಸಿರೋದು ಒಳಗಡೆ ಇಟ್ಟು ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡೋದಕ್ಕಲ್ಲ, ಮದ್ವೆಗೆ ಬಂದವರಿಗೆ ಇವಳೇ ಹೆಣ್ಣು ಅಂತ ಗೊತ್ತಾಗ್ಲಿ ಅಂತ. ಏನ್ ನಿಮ್ಮ ಮಗಳು ಹೀಗೆ ಹೇಳ್ಕೊಟ್ಟಿಲ್ವಾ ಹೇಗಿರ್ಬೇಕು ಅಂತ? ಆಗ್ತಾಳಮ್ಮ, ನೀವೇನು ಚಿಂತೆ ಮಾಡಬೇಡಿ. ಪಾರು, ನಡಿ. ಒಂದ್ ನಿಮಿಷ. ಇದೇನ್ ಕೂದ್ಲ? ಚೀಲ ಕಟ್ಟ ಹುರಿನ? ಮಾಸ್ತಿ ಕೊಪ್ಪಲ್ ಸೊಸೆ ನೀನು. ನೀನು ಕೊರಳಿ ಮಾಂಗಲ್ಯ ಬಿತ್ತು ಅಂದಮೇಲೆ ಈ ಅವತಾರ ಎಲ್ಲ ಬಿಟ್ಬಿಡ್ಬೇಕು. ನೋಡಿ, ನಿಮ್ಗೆಲ್ಲ ಬೇಜಾರಾಗಿದ್ರೆ ಏನು ಮಾಡೋದಕ್ಕಾಗಲ್ಲ. ಅಜ್ಜಿ ಮಾತಾಡೋದೇ ಹೀಗೆ, ಹಿಂದೆ ಮುಂದೆ ಬೇರೆ ಮಾತೇ ಇಲ್ಲ. ಸಂಪ್ರದಾಯ ಸಂಸ್ಕಾರನ ಎಲ್ಲಡಿಕೆ ಚೀಲದಲ್ಲಿ ಇಟ್ಕೊಂಡು ಓಡಾಡೋ ವಂಶ ನಮ್ದು. ನಮ್ಮ ಮನೇಲಿ ರೀತಿ ನೀತಿಗಳನ್ನ ಕಾಪಾಡ್ಕೊಂಡು ಅನುಸರಿಸ್ಕೊಂಡು ಬಂದ್ರೆ ಮಾತ್ರ ಅಜ್ಜಿಗೆ ಗೌರವ ಕೊಟ್ಟಂಗಾಗೋದು. ಮದ್ವೆ ಕೊಡ್ಸಿರೋ ಸೀರೆನ ಉಡ್ಸಿ ತಯಾರು ಮಾಡಿ ಅರ್ಶಿನ ಶಾಸ್ತ್ರಕ್ಕೆ ಬೇಕಾದ್ರೆ ಆಮೇಲೆ ರೆಡಿಯಾಗಿ ಬರ್ಲಿ. ಏನ್ ಪಾರ್ವತಿ, ಅರ್ಥ ಆಯ್ತಾ? ಮಾತಾಡು. ನಮ್ಮ ಅಜ್ಜಿ ಮಾತಾಡೋರ್ನ ನಂಬ್ತಾರೆ, ಗುಮ್ಮಂತ ಇರೋರ್ನಲ್ಲ. ಸರಿ, ಬರ್ತೀವಿ. ಒಂದ್ ನಿಮಿಷ. ಮದ್ವೆಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ನಡಿಬೇಕಾದ್ರೆ ನಮ್ ರೀತಿ ರಿವಾಜಲ್ಲೇ ಆಗ್ಬೇಕು. ಹೆಣ್ಣಿನ ಕಡೆಯವರು ಹೂ ಅಂದು ಮುಂದೆ ನಡೀತಾ ಇರ್ಬೇಕು ಅಷ್ಟೇ. ಹೇಳಿದ ಅರ್ಥ ಆಯ್ತಾ? ಸರಿ. ಅಳಿ ಅಂದರೆ
ಏನು ಬೇಕಿದ್ರು ಸಂಕೋಚ ಇಲ್ಲದೆ ಕೇಳಿ. ಏನು ಬೇಡ ಮಾವ. ಲೇ ಶಿವ ನಿಂಗೈತೆ ತಡಿಲ. ಮಾವ, ಗಂಡಿನ ಕಡೆಯವ್ರನ್ನ ವಿಚಾರಿಸ್ಕೊಳ್ಳೋದಕ್ಕೆ ಯಾರಾದರೂ ಒಬ್ರು ಬೇಕಿತ್ತು. ಹೌದಾ? ಶಿವ ಮಾವ ನೋಡು, ನೀನು ಇವ್ರ ಜೊತೆನೇ ಇದ್ದು ಅವ್ರಿಗೇನೇನು ಬೇಕೋ ಎಲ್ಲ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ಕಣ್ಮ. ನಂಗೆ ಸ್ವಲ್ಪ ಕೆಲಸ. ನಿಮ್ಗೆ ಏನೇ ಬೇಕಿದ್ರು ಅವನ್ ತವನ್ನೇ ತರ್ಸಿರ್ಲ. ಸರಿ ಗುರು, ಅವನ ಕೈಲೇ ತರಿಸ್ತೀವಿ. ಓ ಪರವಾಗಿಲ್ಲ ಕಲ, ನಮ್ಮವ ಒಳ್ಳೆ ಚತನಾರೆ ಮಾಡವ್ರೆ. ಛತ್ರದ ರೂಮ್ ನೋಡಿ ಏನ್ ಹೇಳ್ತೀಯ ಗುರು? ಶಾಸ್ತ್ರದ ರೂಮ್ ನೋಡಿ ಹೊಗಳ್ಬೇಕು. ಅದನ್ನೆಲ್ಲ ನಿಮ್ಮ ತವ ಮಾತಾಡಕ್ಕೆ ಹಾಕಿಲ್ಲ, ಅದೆಲ್ಲ ಗುಟ್ಟಾಗಿರ್ಬೇಕು. ಮತ್ತೆ ಏನೇನ್ ಮಾಡ್ತಿದ್ದೆ ಅಂತ ತೋಟದ ಮನೇಲಿ ಗುಂಡಾಕೊಂಡಾಗ ಹೇಳ್ತಿದ್ದಲ್ಲ ಗುರು. ಹಸ್ದಾಗ ಹಲಸಿನ ಹಣ್ಣು ತಿಂದೆ ಅಂತ ಹೇಳ್ಬೋದು, ಉಂಡ್ಮ್ಯಾಕೆ ಮಾವಿನ ಹಣ್ಣು ತಿಂದೆ ಅಂತ ಹೆಂಗ್ರಲ್ಲ ಹೇಳೋದು. ಹಚ್ಕೆ ಆಯ್ತದೆ. ಹಬ್ಬಬ್ಬಬ್ಬ, ಅಣ್ಣನ ಮಕ್ಕಳು ನಾಚಿಕೆ ನೋಡ್ರು. ಗೌಡ್ರೆ, ನಿಮ್ ಗಾಡಿಲಿ ಇದ್ದಿದ್ದು ಸಾಮಾನೆಲ್ಲ ತಂದಿದ್ದೀವಿ, ಒಂದ್ಕಿಂತ ನೋಡ್ಕೊಂಬಿಡಿ ಎಲ್ಲ ಸರಿಯಾಗೈತಾ ಅಂತ. ಏಯ್, ಈ ಕೋಣೆ ಒಳಗಡೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವೇನೋ ಹೆಡ್ಡ ನಿಂಗೆ? ಕೋಣೆಗೆ ಒಂದ್ ಬಾಗ್ಲಿದ್ರೆ ಚಂದ, ನೀವು ನೋಡಿದ್ರೆ ನಾಕ್ ಮಾಡೋಣ ಅಂದಿರಲ್ಲ, ಹೆಂಗಾಗದು? ಓಹೋ ಗೌಡ್ರೆ, ತೆಪ್ಪಾಯ್ತು ಗೌಡ್ರೆ. ಬಾರಿ ಬುದ್ಧಿವಂತ ಇದೆಯಾ ಕಣ್ಲಾ ನೀನು. ಅಲೆಲೆಲೆಲೆ, ಕಲರ್ ಕಲರ್ ಮಣಿ. ಶಿವು, ಇವರು ನನ್ನ ಫ್ರೆಂಡ್ಗಳು. ಓ, ಇವ್ರಿಗೆ ಏನೇನು ಬೇಕೋ ಎಲ್ಲ ತಗೋಬಾವು. ಏ ಗೌಡ್ರೆ, ನಾನಿರೋದೇ ಅದಕ್ಕಲ್ವೇ, ನಿಮ್ಗೆ ಏನ್ ಬೇಕು ಹೇಳಿ ಎಲ್ಲಾನು ತತ್ತೀನಿ. ಹೇಳ್ರಲ್ಲ. ನಮ್ಗೆ 1 ಲಾರಿ ಚಿನ್ನ ಬೇಕು, ತಂದ್ಕೊಟ್ಟಿಯಾ? ಲಾರಿಯನ್ನು ತಗೊಬರ್ಬೋದು, ಆದ್ರೆ ಎಲ್ಲಿ ನಿಲ್ಸೋದು ಅಂತ ಯೋಚನೆ ಮಾಡ್ತೀನಿ. ಆಲೂರ ಬಾಯಿ ಮುಚ್ಕೊಳ್ಳಿ, ಸೊಳ್ಳೆ ಹೋಗ್ಬಿಟ್ಟ. ನಿಮ್ಗೆ ಏನೇನ್ ಬೇಕು ಹೇಳಿ ಎಲ್ಲಾನು ತತ್ತೀನಿ. ನನಗೆ ಆಯ್ತು ಎಲ್ಲ ತಕೊಬತ್ತೀನಿ. ಒಂಚೂರು ಬದಿಗೆ ಬರೋಣ. ಗೌಡ್ರೆ, ಆ ಕತ್ತುಳ್ಕಿತ್ತಲ್ಲ, ಇನ್ನೊಂದ್ ಕಿತ್ತ ಉಳ್ಕ್ ತೆಗ್ಬಿಡ್ಲ. ಕೋಪ ಮಾಡಬೇಡಿ, ಬತ್ತೀನಿ. ಕತ್ತು ಮ್ಯಾಗೆ ಕಣ್ಣಿ ಹಂಗೆ. ಸಿದ್ದು, ಇದರಲ್ಲಿ ನೀನು ಹೆಸರು ಬರ್ಸಿದ್ದೀನಿ. ನಮ್ಮ ಮಾವ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾನೆ ಅಂತ. ಯಾಕೆ ರಾಣಿ ಹುಬ್ಳೆ ಕೂತಿದ್ಯಾ? ಸುಸ್ತಾಯ್ತಾ? ಸುಸ್ತಾ? ಅದು ನಮ್ಮ ಫೈನಾನ್ಸ್ ಮಿನಿಸ್ಟರ್ಗೆ. ಯಾರಲ್ಲಿ 1 ಪ್ಲೇಟ್ ಬಿಸಿ ಬಿಸಿ ಮಸಾಲೆ ದೋಸೆ ನಂಗೆ, ಸಕ್ಕರೆ ಹಾಕಿರೋ ನಿಂಬೆ ಶರ್ಬತ್ ನಮ್ಮ ಶಿಷ್ಯಂಗೆ. ಏನಂತ್ಯಾ? ನಂಗೇನು ಬ್ಯಾಡ ಗುರುವೆ. ಯಾಕೆ ಅಕ್ಕ, ಏನಾಯ್ತು? ಮುಖ ಒಂಥರ ಇದೆ. ಹೌದು, ನಾನು ನೋಡ್ತಿದ್ದೀನಿ. ಈ ಮದ್ವೆ ಶುರುವಾದಾಗ್ಲಿಂದ ಒಂಥರ ಇದ್ದಿಲ್ಲ, ಯಾಕೆ? ಮಾವ ಏನಾದ್ರು ಬೈದ್ರಾ? ಅಣ್ಣನ್ ಬಿಟ್ಟು ಯಾರ ತವರನ್ನು ನಾನು ಬೈಸ್ಕೊಳಕ್ಕೂ ಇಲ್ಲ, ನಾನು ಯಾರು ಬೈಯಂಗೂ ಇಲ್ಲ. ಮತ್ತೆ ಯಾಕೆ ಸುಮ್ಮನಿದ್ಯಾ? ಓ, ರತ್ನಕ್ಕನ್ ಮದ್ವೆ ಆಗಿಲ್ಲ ಅಂತನಾ? ಆಗೋದೆಲ್ಲ ಒಳ್ಳೇದಕ್ಕೆ ಬಿಡು ಶಿಷ್ಯ. ಹಾ, ನಂಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ನಿಂಗೆ? ಏನ್ ಕೇಳಿಸ್ಕೊಂಡೆ? ಹೇಳು ರಮ್ಯಾ. ಹೇಳ್ತೀನಿ ಇರಕ್ಕ. ಅದು ಅಣ್ಣಂಗೂ ಅತ್ತಿಗೆಗೂ ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ವಲ್ಲ, ಅದಾಗ್ತಿಲ್ವಲ್ಲ, ಅದಕ್ಕೆ ತಾನೇ ಬೇಜಾರು. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತ್ಯಾ? ಡೋಂಟ್ ಮರಿ. ನೀನ್ ಯೋಚನೆ ಮಾಡ್ಬೇಡ ಶಿಷ್ಯ, ಈ ಮದ್ವೆ ನಡೆಯಲ್ಲ. ಏನ್ ಮಾತಾಡ್ತಿದ್ದೀರ? ಹೇಳಿಲ್ವಾ ಮದ್ವೆ ಮನೇಲಿ ನೋಡ್ಕೊಂಡು ಮಾತಾಡಿ ಅಂತ? ನೀವಿಬ್ರು ಏನೇನೋ ಮಾತಾಡಿ ಹಾಳು ಮಾಡಬೇಡಿ. ಹಾಳು
ಬರೀ ಸರಿ ಮಾಡೋದಷ್ಟೇ ನನ್ನ ಕೆಲಸ. ಈ ಮದ್ವೆ ನಡೆಯಲ್ಲ. ಹೇ ಗುಂಡಕ್ಕ, ಯಾಕೆ ಹೀಗೆ ಹೇಳ್ತಿದ್ದೀರಾ? ವೆರಿ ಸ್ಯಾಂಪಲ್ಲು. ಇವಾಗ ನನ್ನ ಹತ್ತಿದಾಗ ಬರಬೇಡ. ದಯವಿಟ್ಟು ನಾನು ಏನು ಮ್ಯಾಟ್ರ್ ಹೇಳ್ತೀನೋ ಅಷ್ಟು ಮಾತ್ರ ಕೇಳಿಸ್ಕೊ. ಕಾವೇರಮ್ಮ ಅಜ್ಜಿ ಏನಂದ್ಲು? ಶಿವು, ನಿನ್ಗೆ ಪಾರು ಜೊತೆನೇ ಮದ್ವೆ ಆಗೋದು ಅಂತ. ಹೌದೋ ಇಲ್ವೋ? ಹೌದು. ಮಾಕಳಮ್ಮ ಬಲ್ಗಡೆಯಿಂದ ಪ್ರಸಾದ ಕೊಟ್ಲೋ ಇಲ್ವೋ? ಕೊಟ್ಲು. ಅಷ್ಟೇ. ದೇವ್ರಂತ ಅಜ್ಜಿ ಇಬ್ರು ಒಂದೇ ಮಾತು ಹೇಳಿರ್ಬೇಕಾರೆ ಈ ಮದ್ವೆ ಆಗಕ್ ಹೇಗ್ ಸಾಧ್ಯ? ಅಣ್ಣ ಹೇಳ್ತಾ ಇರ್ಲಿಲ್ವಾ ಮನ್ಸಿದ್ದಂಗೆ ಮಾದೇವ ಅಂತ? ಮನ್ಸಿದ್ದಂಗೆ ಮಾದೇವ ಅಂತಂದ್ರೆ ನಾವ್ ಏನ್ ಹೇಳ್ಕೊತಾ ಇರ್ತೀವೋ ಅದೆಲ್ಲ ನಡೀತಾ ಇರತ್ತಂತೆ. ದೊಡ್ಡವರೇ ಹೇಳಿಲ್ವಾ ಈ ಮದ್ವೆ ನಡೆಯಲ್ಲ ಅಂತ? ಅದಕ್ಕೂ ಮೀರಿ ಈ ಮದ್ವೆ ನಡೆಯತ್ತೆ ಅಂತ ಆದ್ರೆ ನಾವೆಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕು? ಟೈಮ್ ಸಿಕ್ಕಾಗೆಲ್ಲ ಈ ಛತ್ರದ ಸುತ್ತಾಕೊಂಡು ಈ ಮದ್ವೆ ನಡೆಯಲ್ಲ ಅಂತ ಹೇಳ್ತಿರ್ಬೇಕು. ಅವಾಗ ಈ ಮದ್ವೆ ಗ್ಯಾರಂಟಿ ನಡೆಯಲ್ಲ. ಶುರು ಹಚ್ಕೊ ಮತ್ತೆ. ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ. ರಾಣಿ, ತುಂಬಾ ಕೆಲ್ಸ ಇದೆ, ಹೊರಡಣ್ವಾ? ಮದುವೆ ನಡೆಯಲ್ಲ ಅಂದ್ರೇನೆ ದಿಗಿಲಾಯ್ತದೆ. ಅಣ್ಣ ಮನ್ಸೊಳಗೆ ಅದೆಷ್ಟು ಒದ್ದಾಡ್ತಾನೋ ಏನೋ. ಅಯ್ಯೋ, ಬೇಗ ಬಾ ರಾಣಿ. ಮಾಸ್ತಿ ಕೊಪ್ಪಲ್ ಸೊಸೆ ನೀನು ಕೊರಳಿ ಮಾಂಗಲ್ಯ ಬಿತ್ತು ಅಂದ್ಮೇಲೆ ಈ ಅವತಾರ ಎಲ್ಲ ಬಿಟ್ಬಿಡ್ಬೇಕು. ಮದ್ವೆಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ನಡಿಬೇಕಾದ್ರೆ ನಮ್ ರೀತಿ ರಿವಾಜಲ್ಲೇ ಆಗ್ಬೇಕು. ಪಾರು, ನಿಮ್ಮ ಅತ್ತೆ ನಿನ್ ಮೇಲೆ ಕೂಗಾಡಿದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಗೊತ್ತು. ಏನೂ ಅನ್ಕೊಂಡ್ಬೇಡಮ್ಮ. ಕೆಲವೊಂದ್ಸಲ ಮದುವೆ ಹೆಣ್ಣಿಗೆ ಇಷ್ಟ ಇಲ್ಲ ಅಂದ್ರೂ ನಡೆದೋಗುತ್ತೆ. ಆದ್ರೆ ಆಮೇಲೆ ದೇವ್ರ ಕೈ ಹಿಡಿತಾನೆ. ಯಾಕೆ ಅಳ್ತಿದ್ಯಾ? ಸುಮ್ಮನಿರಕ್ಕ. ಅಮ್ಮ, ಏನಾಯ್ತಮ್ಮ? ಏನಾಯ್ತು ಹೇಳು. ಇನ್ನೇನಾಗ್ಬೇಕು ಪಾರು? ನಾನು ಶಿಕ್ಷೆ ಕೊಡೋದು ಬಿಟ್ರೆ ನನ್ನ ಕೈಲಿ ಏನಾಗುತ್ತೆ ಹೇಳು. ಅಯ್ಯೋ ಅಮ್ಮ, ನಿನಗೆ ನೀನು ಯಾಕೆ ಶಿಕ್ಷೆ ಕೊಡ್ಕೋಬೇಕು? ಇನ್ನೇನು ಮಾಡಲಿ? ನಿಮ್ಮಪ್ಪನ ಎದುರಿಸೋ ಧೈರ್ಯ ನನಗಿಲ್ಲ. ನಿನ್ನ ಕಣ್ಣೀರು ನೋಡೋ ಶಕ್ತಿನೂ ನನಗಿಲ್ಲ. ಇನ್ನೇನು ಮಾಡಲಿ ಹೇಳು ನಾನು? ಅಯ್ಯೋ, ಈಗಂಥದ್ದು ಏನಾಯ್ತಕ್ಕ? ಸುಶೀಲಾ, ನಮ್ಮನೇಲಿ ನಡೀತಿರೋ ಮೊದಲನೇ ಮದುವೆ ಇದು. ಯಾವ ಶಾಸ್ತ್ರ ಹೇಗೆ ಸಂಸಾರ ಉಳಿಸತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅಲ್ವಾ ನಮ್ಮ ದೊಡ್ಡವರೆಲ್ಲ ಮದುವೆಲಿ ಇಂಥ ಶಾಸ್ತ್ರ ಮಾಡಬೇಕು ಅಂತ ಒತ್ತಿ ಹೇಳಿರೋದು. ಇವ್ರು ನೋಡಿದ್ರೆ ನಮ್ಮನೆ ಶಾಸ್ತ್ರಗಳು ಯಾವುದು ಬೇಡವೇ ಬೇಡ ಅಂತಿದ್ದಾರೆ. ಅದಕ್ಕೆ ನನ್ನ ಗಂಡ ತಲೆ ಆಡಿಸ್ಕೊಂಡು ಕೂತಿದ್ದಾರೆ. ಇಷ್ಟ ಇದ್ದೀರ ಮದುವೆ ಕಡೆ, ಆಮೇಲೆ ಹೇಗೋ ಹೊಂದ್ಕೊಂಡು ಹೋಗ್ತಾರೆ ಅನ್ಕೊಂಡ್ರೆ ಇಲ್ಲಿ ಕತೆನೇ ಬೇರೆ ಆಗ್ತಿದೆ. ಇವಾಗ ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ ಅಕ್ಕ. ದೇವರಿದ್ದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ ಬಿಡು. ಎಲ್ಲ ಟೈಮಲ್ಲೂ ದೇವರೇ ಬರಲ್ಲಮ್ಮ. ಹೌದು ಸುಶೀಲಾ, ಇವ್ರು ಇದನ್ನ ಮದುವೆ ಥರ ನೋಡ್ತಿಲ್ಲ, ವ್ಯಾಪಾರದ ಥರ ನೋಡ್ತಿದ್ದಾರೆ. ಹೆತ್ತ ಕರಳಿನ ಸಂಕಟ ಇವ್ರಿಗೇನು ಅರ್ಥ ಆಗ್ಬೇಕು ಹೇಳು? ಗಂಡವ್ರು ಆಡೋ ಒಂದೊಂದು ಮಾತು ಕೇಳಿದ್ರೆ ನನ್ನ ಮಗಳು ಆ ಮನೆಗೆ ಹೋಗಿ ಎಷ್ಟು ಕಷ್ಟ ಅನುಭವಿಸ್ತಾಳೋ ಅನ್ನೋ ಭಯ ಕಾಡ್ತಾ ಇದೆ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನನ್ನ ಮದುವೆ ಚೆನ್ನಾಗಿ ಆಗೇ ಆಗತ್ತಮ್ಮ. ನಾನು ಹೇಗಿರಬೇಕು ಅಂತ ನೀನು ಆಸೆ ಪಡ್ತಿದ್ದೋ ನಾನು ಹಾಗೇ ಇರ್ತೀನಮ್ಮ. ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ನನ್ನ ನಂಬು. ಈಗ ನೀವಿಬ್ರು ನನಗೆ ಆಶೀರ್ವಾದ ಮಾಡಿ, ಅಷ್ಟೇ ಸಾಕು.
ನೋಡಿದ್ಯಾಕ ಮನುಷ್ಯನೇ ಶಾಶ್ವತ ಅಲ್ಲ. ನೀನು ಮನುಷ್ಯನ್ ಬರೋ ಕಷ್ಟ ಶಾಶ್ವತನ. ಎಲ್ಲ ಒಳ್ಳೇದೇ ಆಗುತ್ತೆ. ಅಮ್ಮ, ನಾನು ಸಿದ್ಧಾರ್ಥನ ಮದುವೆ ಆಗಿ ಅವನ ಜೊತೆ ತುಂಬ ಚೆನ್ನಾಗಿ ಬದುಕ್ತೀನಮ್ಮ. ನೀನು ಅಳಿಯ ಆಗೋನು ನಿನ್ನ ಮಗಳನ್ನ ಹೇಗೆಲ್ಲ ನೋಡ್ಕೋತಾನೆ ಅಂತ ನೀನು ಆಸೆ ಪಡ್ತಿದ್ದೋ ಆದ್ರೆ 100 ಪಟ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಸಿದ್ಧಾರ್ಥ್. ಮತ್ತೆ ನಿನ್ನ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಇವಾಗಲೇ ತಗೊಳ್ತಿದ್ದೀನಿ. ಗುರು, ಅವನು ನಾವ್ ಹೇಳಿದ್ನೆಲ್ಲ ತಗೊಂಬರ್ತಾನೆ ಅಂತೀರಾ? ತರಲೇಬೇಕು, ಇಲ್ಲಾಂದ್ರೆ ಹೇಳಕ್ ನಮಗೆ ಬಾಯಿ ಇದೆ, ತರಕ್ ಅವನಿಗೆ ಕೈ ಕಾಲದೆ. ನಮ್ಮ ಮಾವ ಹೇಳಿಲ್ವೇ ಅವನ್ನ ಬರೀ ಕೆಲಸದವನ್ ಥರ ಇಟ್ಕೊಳ್ಳಿ ಅಷ್ಟೇ ಅಂತ. ಏನು ಗೌಡ್ರೆ, ಮೊದಲು ನೀವು ಕೇಳಿರೋ ಜ್ಯೂಸ್ ತಕೊಳ್ಳಿ, ಕುಡ್ಕೊಂಬಿಡಿ. ಗೌಡ್ರೆ ಬರ್ತೀನಿ. ಶಿವು ಎಲ್ಲಿ ಹೋಯ್ತಿದ್ಯಾ? ನನಗೆ ಜ್ಯೂಸ್ ಬೇಡ, ಕಾಫಿ ತಗೋಬೋ. ಸರಿ ಗೌಡ್ರೆ. ನಿಂತ್ಕೊಳ್ಳ, ನನಗೂ ಈ ಜ್ಯೂಸ್ ಬೇಡ. ನಮಗೆ ಟೀ ತಗೊಂಬೋಗು. ಅಲ್ಲಣ್ಣ, ನೀವೇ ಹೇಳಿತ್ತಾನೆ ಜ್ಯೂಸ್ ಬೇಕು ಅಂತ. ಈಗಲೂ ಅವನೇ ಹೇಳ್ತಿರೋ ಶಿವು. ಸರಿ ಗೌಡ್ರೆ. ಗುರು, ಬೋಲೇ ಸೊಕ್ಕದೆ ನನ್ನ ಮಗನ್ಗೆ. ಇಳಿಸ್ತೀನಿ. ಗೌಡ್ರೆ, ಕಾಫಿ ತಕೊಳ್ಳಿ. ಶಿವು, ನಾನು ಆಗಲೇ ಬಾಯಿ ತಪ್ಪಿ ಕಾಫಿ ಅಂದ್ಬಿಟ್ಟೆ. ನನಗೆ ಕಾಫಿ ಬೇಡ, ಬಾದಾಮಲ್ಲಿ ತಗೋಬೋ. ತೂ ಚೀಚಿ, ನಾನು ಮರ್ತ್ಬಿಟ್ಟು ಟೀ ಹೇಳ್ಬಿಡ್ತೀನಿ. ನಾನು ಕುಡಿಯೋದೆ ಲೆಮನ್ ಟೀ. ಹೋಗ್ ತಗೊಂಬ. ತಗೊಂಬರ್ಲ ಹೋಗ್ಲಾ? ಮಾವ, ನಿಮಗೆ ಇವ್ರ ಬುದ್ಧಿನೇ ಗೊತ್ತಾಗ್ಲಿಲ್ವಲ್ಲ. ಇಂಥವ್ರ ಸಂಬಂಧ ಮಾಡಿದ್ರೆ ಭಾರ ಸಂದಾಗಿರ್ತಾಳ. ಇಲ್ಲ ಮಾವ, ಇಲ್ಲ. ಓಲಾ ಶಿವು, ಕೆಲಸ ಮಾಡಕ್ ಬ್ಯಾನೇನೋ, ಹೋಗಿ ತರೋಗೋ. ಬ್ಯಾನೇನಿಲ್ಲ ಅಣ್ಣ, ನಿಮ್ಗೆ ಏನೇನು ಕೊಡ್ಬೇಕೋ ಎಲ್ಲ ನಾನೇ ಕೊಡ್ಬೇಕಲ್ವಾ. ಗೌಡ್ರೆ, ನಿಮ್ಗೆ ಬಾದಾಮಿ ಹಾಲು, ನಿಮ್ಗೆ ಲೆಮನ್ ಟೀ. ನಿಮ್ಮಂಥವ್ರಿಗೆ ಹೆಂಗ್ ಉಳಿ ಇಡಬೇಕು ಅಂತ ನಂಗೆ ಸಂದಾಗ ಗೊತ್ತದೆ, ಹಿಂಡ್ತೀನಿ. ನಿಮ್ಗೇನಣ್ಣ? ನಮ್ಗ ಬ್ಲ್ಯಾಕ್ ಕಾಫಿ. ಕರಿ ಕಾಪಿ. ಕಾಪಿ. ನನ್ನ ಎದುರಾಕೊಂಡ್ರೆ ಹಿಂಗೆ ಆಗೋದು. ಗೌಡ್ರೆ, ಮೊದಲಿಗೆ ತಕೊಳ್ಳಿ ನಿಮ್ ಬಾದಾಮಿ ಹಾಲು. ಇವು ಯಾಕೋ ಮೈ ಕೈ ನೋಯ್ತಾ ಇದೆ, ವಸಿ ಒತ್ತು ಬಾ. ಬೇಡ, ಏನು ಬೇಡ, ಹೊಂಟೋಗು. ಅಯ್ಯೋ ಗೌಡ್ರೆ, ಮಾವ ಹೇಳವ್ರೆ ನಿಮ್ ಜೊತೆಗೆ ಇದು ಸಂದಾಕ್ ನೋಡ್ಕೋಬೇಕು ಅಂತ. ಈಗ ನಾನೇ ಹೇಳ್ತೀವನಲ್ಲ, ಏನು ಬೇಡ, ಹೊಂಟೋಗು ನೀನು. ಗೌಡ್ರೆ, ನೋವು ಮಾಡ್ದಂಗೆ ಮೆತ್ತು ಗೊತ್ತೀನಿ. ಆಯ್ತು, ನಿಧಾನಕ್ಕೊತ್ತು. ರಶ್ಮಿ, ಒಂದ್ರಿ ತಗೊಂಬ. ನಮ್ ಕಡೆ ಒಂದ್ರಿಲಿ ಅರ್ಶನ ಶಾಸ್ತ್ರಕ್ಕೆ ನೀರ್ ಹಾಕ್ತಿವಾ? ಹಾಕ್ತಿವೋ ಬಿಡ್ತೀವೋ, ಗಂಡಿನ ಕಡೆಯವ್ರು ಕೇಳಿದ್ರೆ ಕೊಡೋದಕ್ ಬೇಡವಾ? ಹೋಗಿ ತಗೊಂಬ. ಅಕ್ಕ, ನಾನು ತತ್ತೀನಿ. ಏನಿದು ಇಷ್ಟು ಸೀರಿಯಸ್ ಆಗೆಲ್ಲ ಮಾಡ್ತಾ ಇದಾರೆ? ಆದ್ರೂ ನಂಬರ್ 4 ಈ ಮದ್ವೆ ಮಾರು. ಏನ್ ಸೌಭಾಗ್ಯ, ಹುಡುಗಿ ಅರ್ಶನ ಶಾಸ್ತ್ರಕ್ಕೆ ತಯಾರಿದ್ದಾಳ? ಇನ್ನೇನು ಬಂದ್ಬಿಡ್ತಾಳಮ್ಮ. ನಿಮ್ಮ ಹುಡುಗಿ ಬರೋ ಗಂಟ ಗಂಡಿನ ಕಡೆ ಕಾಯ್ಕೊಂಡು ಕುತ್ಕೊಳಕ್ ಆಯ್ತದ?
ಶಾಸ್ತ್ರವ ಯಾವತ್ತು ಕಾಯಿಸ್ಬಾರ್ದು, ಆಮೇಲೆ ಹೊತ್ತು ಹೊಂಟೋಯ್ತದೆ. ಆಮೇಲೆ ನಿನ್ ತಂಗಿ ಕೂರಿಸ್ತೀಯಾ? ಅಮ್ಮ ಕೋಪ ಮಾಡ್ಕೋಬೇಡಿ, ಬರ್ತಾರೆ. ರತ್ನ, ಪಾರುನ್ ಕರ್ಕೊಂಬಂದ್ಬಿಡಿ. ರಾಣಿ, ಪಾರುನ್ ಕರ್ಕೊಂಬರೋಣ, ಬಂದ್ಬಿಡು. ಹೌದೌದು, ನಾವಿದೀವಲ್ಲ ಸೇರ್ಕೊಂಡು ಮದ್ವೆನಾ? ಯಾಕೆ ಪಾರು, ಬೇಜಾರಲ್ಲಿದೆಯಾ? ಬೇಜಾರೇನಿಲ್ಲ ರತ್ನ, ಟೆನ್ಷನ್ ಅಷ್ಟೇ. ನಿನ್ನ ಮದುವೆ ಟೈಮಲ್ಲೂ ನಿನಗೆ ಹೀಗೆ ಅನಿಸ್ತಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಇದು ಕಾಮನ್ ಅಲ್ವಾ? ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ ಅತ್ಗೆ? ಏನು ನಡೀತೈತೆ ಅಂತ ನಂಗೆ ಗೊತ್ತು. ಹೋಗ್ಲಿ ಬಿಡು, ಅರ್ಶಿನ ಶಾಸ್ತ್ರಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಹೊರಡೋಣ. ಏ ಹೀಗಲ್ಲ, ಅರ್ಶಿನ ಶಾಸ್ತ್ರಕ್ಕಂತ ಬಟ್ಟೆ ಇದೆಯಲ್ಲ ಅದನ್ನ ಹಾಕೊಂಡು ಹೋಗ್ಬೇಕು. ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಅಂಗೈನಲ್ಲಿ ಅರಗಿಣಿನ ಇಟ್ಕೊಂಡು ಮಾತಾಡೋ ಮೈನಕ್ಕೆ ಕಾಡೆಲ್ಲ ಹುಡುಕ್ತಿದ್ಯಲ್ಲ ಅದಕ್ಕೆ, ನಿನಗೆ ಯಾಕೆ ಅಣ್ಣನ ಪ್ರೀತಿ ಕಾಣಿಸ್ತಿಲ್ಲ? ಇಲ್ಲ, ನಾನೇ ಮಾತಾಡ್ಬಿಡ್ತೀನಿ. ಆದರೆ ಇದರಲ್ಲಿ ನೀನು ಹೆಸರು ಬರ್ಸಿದ್ದೀನಿ. ಸಿದ್ದು, ಐ ಲವ್ ಯು.